ಸೊ ಫೈನಲಿ ಮಧ್ಯಮ ವರ್ಗಕ್ಕೆ ಬಹು ದೊಡ್ಡದಾದಂಥ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ. ಲೆಕ್ಕಾಚಾರಗಳ ಪ್ರಕಾರ ಬಹಳ ಕೇಳಿ ಬರ್ತಾ ಇದ್ದಿದ್ದು 10 ಲಕ್ಷದವರೆಗೂ ಕೂಡ ವಿನಾಯಿತಿ ಕೊಡಬಹುದು ಅನ್ನುವಂಥದ್ದೇ ಬಹಳ ಟಾಕ್ ಅಲ್ಲಿ ಇದ್ದಿದ್ದು. ಇನ್ನೂ 2 ಲಕ್ಷ ಎಕ್ಸ್ಟ್ರಾನೇ ಬಂದಂಗಿದೆ. 12 ಲಕ್ಷದವರೆಗೂ ಕೂಡ ತೆರಿಗೆ ವಿನಾಯಿತಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಮಧ್ಯಮ ವರ್ಗದವರಿಗೆ ಬಿಗ್ 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 ಅನೌನ್ಸ್ಮೆಂಟ್, ಬಹಳ ದೊಡ್ಡ ಮಟ್ಟದಲ್ಲಿ ಬಂಪರ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 1 ಲಕ್ಷ ನಿಮಗೆ ಸಂಬಳ ಇದ್ರೂ ಕೂಡ ನೀವು ತೆರಿಗೆ ಕಟ್ಟುವಂತದ್ರಿಂದ ಬಹಳ ದೊಡ್ಡ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ತೆರಿಗೆಯನ್ನ ಕಟ್ಟುವ ಹಾಗಿಲ್ಲ. ವೇತನದಾರರಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. 12.75 ಲಕ್ಷದವರೆಗೂ ಕೂಡ ತೆರಿಗೆ ಮಿತಿಯನ್ನ ಏರಿಕೆಯನ್ನ ಮಾಡಿದ್ದಾರೆ. ವೇತನದಾರರಿಗೂ ಕೂಡ, ಸಂಬಳ ಕೊಡುವಂತವರಿಗೆ, ಸಂಬಳ ಪಡ್ಕೊಳ್ಳೋರಿಗೂ ಕೂಡ 12 ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಬಹಳ ದೊಡ್ಡ ಮಟ್ಟದ ಮಧ್ಯಮ ವರ್ಗಕ್ಕೆ ಬಂಪರ್ ಅಂತಾನೆ ಹೇಳ್ಬೋದು. ನಿನ್ನೆನೇ ಅದರ ಸುಳಿವನ್ನ ಪ್ರಧಾನಿ ಮೋದಿ ಅವರು ಕೊಡ್ತಾ ಇದ್ರು, ಜೊತೆಗೆ ಮಾತನಾಡಿದಾಗ ಹೇಳ್ತಾ ಇದ್ದಿದ್ದು, ಜೊತೆಗೆ ರಾಷ್ಟ್ರಪತಿಗಳು ಭಾಷಣದಲ್ಲೂ ಕೂಡ ಅದೇ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೇಳಿ ಬರ್ತಾ ಇದ್ದಿದ್ದು. ಮಧ್ಯಮ ವರ್ಗದವರಿಗೆ ಏನೋ ಕಾದಿದೆ, ಅದು ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ, ಬಟ್ ಲಕ್ಷ್ಮೀ ಕೃಪಾ ಕಟಾಕ್ಷ ಇರುತ್ತೆ ಅನ್ನುವಂಥ ಮಾತನ್ನ ಯಾವಾಗ ಮೋದಿ ಅವರು ಹೇಳಿದ್ರು ಅವಾಗ್ಲೇನೆ ಒಂದಿಷ್ಟು ಚರ್ಚೆಗಳು ಎಡೆ ಮಾಡಿ ಕೊಟ್ಟಿದ್ದು. ಏನೋ ಒಂದಾಗುತ್ತೆ, ಒಂದು ಬೆನಿಫಿಟ್ ಅಂತೂ ಸಿಗುತ್ತೆ ಅಂತ ಹೇಳಿ. ಬಟ್ ಚರ್ಚೆ ಇದ್ದಿದ್ದು 10 ಲಕ್ಷದವರೆಗೂ ತೆರಿಗೆ ವಿನಾಯಿತಿ ಸಿಗಬಹುದು, ಅಲ್ಲಿಯವರೆಗೂ ಮಾಡಬಹುದು. ಇಷ್ಟು ದೊಡ್ಡ ಮನಸ್ಸನ್ನ, ಚಪ್ಪನಿಂಚ್ಕ ಛಾತಿ ಅಂತ ಏನ್ ಹೇಳ್ತಾ ಇದ್ದಿದ್ದು, ಆ ಚಪ್ಪನಿಂಚ್ಕ ಛಾತಿ ಇವತ್ತು ನಿಜವಾಗಿಯೂ ಕೂಡ ಮಧ್ಯಮ ವರ್ಗದ ಸಿಕ್ಕಿದೆ. ಯಾಕಂದ್ರೆ ಇಲ್ಲಿಯವರೆಗೂ 8 ವರ್ಷಗಳಿಂದಲೂ ಕೂಡ ಬರೀ ಕಿತ್ಕೊಳ್ಳೋದೇ ಆಗೋಗಿತ್ತು. ವಾಪಸ್ ಕೊಡುವಂತ ಕೆಲಸ ಕಾಣಿಸ್ತಾ ಇರಲಿಲ್ಲ. ಫೈನಲಿ ಕೊಡುವಂತ ಕೆಲಸಕ್ಕೆ ಬಂದಿದ್ದಾರೆ. ಕೊಡೋದೇನಿಲ್ಲ, ನಮ್ಮ ಕಡೆಗೆ ಉಳ್ಕೊಳ್ಳುತ್ತೆ, ನಾವು ಕೊಡೋದು ನಿಲ್ಲುತ್ತೆ ಅಷ್ಟೇ. ವೇತನದಾರರಿಗೂ ಕೂಡ ಒಂದಿಷ್ಟು ಮಿತಿ ಏರಿಕೆಯನ್ನ ಮಾಡಿದ್ದಾರೆ. ಜೊತೆಗೆ ವೇತನ ಪಡ್ಕೊಳ್ಳೋರಿಗೂ ಕೂಡ ಮಿತಿ ಏರಿಕೆಯನ್ನ ಮಾಡಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಉಳಿಯುತ್ತೆ. ಯಾಕೆ ಈ ಎಲ್ಲ ಬೆಳವಣಿಗೆಗಳಾಗಿದೆ ಅದನ್ನು ಆರ್ಥಿಕ ತಜ್ಞರಿಂದ ಆಮೇಲೆ ಚರ್ಚೆಗೆ ಒಳಪಡಿಸೋಣ. ಕಾರಣ ಹೇಗಾಗ್ತಾ ಇತ್ತು ಅಂತಂದ್ರೆ, ನಿಮ್ಮ ಬಳಿ ಇರುವಂತಹ ದುಡ್ಡನ್ನ ಖರ್ಚು ಮಾಡಬೇಕು ಅಂತಂದ್ರೆ ಜನ ಹಿಂದೇಟನ್ನ ಹಾಕುವಂತ ಲೆಕ್ಕಕ್ಕಿದ್ರೆ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಹೇಳಿ ಕೊರೋನಾ ಸಂದರ್ಭದಿಂದಲೂ ಕೂಡ ಬಹಳ ಚರ್ಚೆಗೆ ಬರ್ತಾ ಇದ್ದಿದ್ದೇನು ಅಂತಂದ್ರೆ, ಓಕೆ, ವೇತನದಾರರಿಗೆ 12.75 ಲಕ್ಷದವರೆಗೆ ಆದಾಯ ತೆರಿಗೆ ಮಿತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ನಾವು ಅಂದುಕೊಂಡಿದ್ದಕ್ಕಿಂತಲೂ ಕೂಡ ಜಾಸ್ತಿನೇ ಕೊಟ್ಟಿದ್ದಾರೆ ಈ ಸಾರ್ತಿ ಅಂತ. ಅದರಲ್ಲೂ ಮೋದಿ ಸರ್ಕಾರ ರಚನೆಯಾದ ಬಳಿಕ ದೊಡ್ಡ ಮಟ್ಟದಲ್ಲಿ ಈ ಆದಾಯ ತೆರಿಗೆ ವಿಚಾರದಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನು ತಂದಿರಲಿಲ್ಲ. 2.5 ಲಕ್ಷದಿಂದ 3 ಲಕ್ಷಕ್ಕೆ ಏರಿಸಿದ್ದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಈಗ ಆ ತೀರ್ಮಾನಕ್ಕೆ ಬಂದಿದ್ದಾರೆ.